ವೆಟ್ರನ್ಸ್ ಹಿಲ್ ಅನ್ನೋ ಒಂದು ಇದು ಸರ್ಕಾರಿ ಶಾಲೆ ಆಗಿದೆ ಫ್ರೆಂಡ್ಸ್. ಇಲ್ಲಿ ಪ್ರಿ-K 3, ಪ್ರಿ-K 4, ಕಿಂಡರ್ ಗಾರ್ಡನ್ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳು ಇಲ್ಲಿ ಓದ್ಕೊಳ್ತಾರೆ. ಇದೊಂದು ಗೌರ್ಮೆಂಟ್ ಸ್ಕೂಲ್ ಆಗಿದೆ. ಒಳಗಡೆ ಯಾವ ರೀತಿ ವ್ಯವಸ್ಥೆ ಇದೆ, ಕ್ಲಾಸ್ ರೂಮ್ ಯಾವ ರೀತಿ ಇದೆ, ಟೀಚರ್ಸ್ ಎಲ್ಲ ಯಾವ ರೀತಿ ಇರ್ತಾರೆ, ಒಂದು ಕ್ಲಾಸ್ ರೂಮ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೊಂದು ಗೌರ್ಮೆಂಟ್ ಶಾಲೆ ಆಗಿದೆ. ಸುತ್ತ ಇರೋ ಕಮ್ಯುನಿಟೀಸ್ ಮಕ್ಕಳು ಅಥವಾ ದೊಡ್ಡ ಎಲ್ಲಿ ಕಮ್ಯುನಿಟೀಸ್ ದೊಡ್ಡ ಕಮ್ಯುನಿಟೀಸ್ ಇರುತ್ತೋ ಅಲ್ಲಿ ಇರುತ್ತೆ, ಅಥವಾ 2-3 ಕಮ್ಯುನಿಟೀಸ್ ಹತ್ರ ಎಲ್ಲಿರುತ್ತೋ ಅಲ್ಲಿನ ಮಕ್ಕಳು ಆ ಕಮ್ಯುನಿಟಿನಲ್ಲಿ ಓದೋ ಅಂತಹ ಮಕ್ಕಳೆಲ್ಲ ಅದೇ ಶಾಲೆಗೆ ಹೋಗಬೇಕು. ಆ ಒಂದು ಕಾರಣಕ್ಕೋಸ್ಕರ ಗೌರ್ಮೆಂಟು ಆ ಏರಿಯಾಗೆ ಹತ್ರ ಇರುವಂತಹ ಜಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಂತ ಮಾಡಿರುತ್ತೆ. ನಾವು ಅಪ್ಲಿಕೇಶನ್ ಹಾಕ್ಕೋಬೇಕಾಗುತ್ತೆ. ಇಯರ್ಲಿ ಒನ್ಸ್ ಅವ್ರು ಕಾಲ್ ಫಾರ್ ಮಾಡಿದಾಗ. ಕೆಲವೊಂದು ಶಾಲೆಗಳಲ್ಲಿ ಆರ್ಡರ್ ವೈಸ್ ಅಥವಾ ಅಪ್ಲಿಕೇಶನ್ ವೈಸ್ ಸೀಟ್ ಸಿಗುತ್ತೆ. ಕೆಲವೊಂದು ಶಾಲೆಗಳಲ್ಲಿ ಲಾಟ್ರಿ ಹಾಕ್ತಾರೆ. ಲಾಟ್ರಿ ಯಾವ ಮಗುಗೆ ಸೀಟ್ ಸಿಗುತ್ತೋ ಆ ಮಗು ಆ ಶಾಲೆಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಬನ್ನಿ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂತ ನೋಡೋಣ. ಇಲ್ಲಿ ಕೂಡ ಎಜುಕೇಷನ್ ಯಾವ ರೀತಿ ಇರುತ್ತೆ, ಎಲಿಮೆಂಟ್ರಿ, ಮಿಡಲ್ ಸ್ಕೂಲ್, ಹೈಸ್ಕೂಲ್ ಅಂತ ಮಾಡ್ಕೊಂಡಿರ್ತಾರೆ. ನಮ್ಮದ್ರಲ್ಲಿ ಹೇಗೆ ಪ್ರಾಥಮಿಕ ಹಾಗೆ ಹೈಸ್ಕೂಲ್, ಮಿಡಲ್ ಸ್ಕೂಲ್ ಅಂತ ನಾವು ಮಾಡ್ಕೊಂಡಿರ್ತೀವೋ ಅದೇ ಥರ ಇಲ್ಲಿ ಅಮೇರಿಕಾದಲ್ಲಿ ಕೂಡ ಅದೇ ಸಿಸ್ಟಮೇ ಇರುತ್ತೆ. ಇಲ್ಲಿ ಕೂಡ ಜೂನ್ ಜುಲೈ ಸಮ್ಮರ್ ಹಾಲಿಡೇಸ್ ಆಗಿರುತ್ತೆ. ಸ್ಕೂಲ್ ರಿಓಪನ್ ಆಗೋ 2 ದಿನದ ಮೊದಲು ಸ್ಕೂಲ್ ಸಪ್ಲೈಸ್ ಏನಿದೆ ಮಕ್ಕಳದೆಲ್ಲ ತೊಗೊಳೋದಕ್ಕೋಸ್ಕರ ಇಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಪೇರೆಂಟ್ಸ್ ಮತ್ತು ಟೀಚರ್ಸ್ ಗ್ಯಾದರ್ ಆಗಿದ್ದಾರೆ. ಯಾವ ಕ್ಲಾಸ್ ರೂಮ್, ಯಾವ್ಯಾವ ಸ್ಟೂಡೆಂಟ್ಸ್ದು ಯಾವ್ಯಾವ ಕ್ಲಾಸ್ ರೂಮ್ ಅಂತ ಎಲ್ಲ ಹೇಳಿ ಅವ್ರವ್ರದ್ದು ಏನು ಸ್ಕೂಲ್ ಸಪ್ಲೈಸ್ ಇದೆ ಎಲ್ಲ ಕೊಟ್ಬಿಟ್ಟು ಹೋಗಬೇಕು. 2 ಡೇಸ್ ಬಿಫೋರೇ ಕೊಟ್ಟು ಹೋಗಿ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಕ್ಲಾಸ್ ರೂಮ್ ಯಾವುದು ಅಂತ ತಿಳ್ಕೊಂಡು ಹೋಗೋದಕ್ಕೋಸ್ಕರ ಆ ಮೀಟಿಂಗ್ ಕರೆದಿದ್ದಾರೆ. ನಾವು ಹೋಗಿದ್ದೀವಿ. ಬನ್ನಿ ಕ್ಲಾಸ್ ರೂಮ್ ಯಾವ ರೀತಿ ಇದೆ ಅಂತ ನೋಡಿಸ್ತೀನಿ. ಇಲ್ಲಿ ಒಂದು ಮಗು ಅಥವಾ ಮಕ್ಕಳು ಸ್ಕೂಲಿಗೆ ಬರೋದಕ್ಕೆ ಮೊದಲೇ ಕಿಂಡರ್ ಗಾರ್ಡನ್ P-K 3 ಅಂತ ಹೇಳ್ತೀವಲ್ಲ, P-K 3ಗೆ ಬರೋಕ್ಕೆ ಮೊದಲೇ ಮಗು ತನ್ನ ಕೆಲಸ ತಾನೇ ಮಾಡ್ಕೊಳೋ ಹಂಗೆ ಕಲಿಸಿರ್ಬೇಕು ಪೇರೆಂಟ್ಸ್. ಅದು ಫಸ್ಟ್ ರೂಲ್ ಆಗಿರುತ್ತೆ. ವಾಶ್ರೂಮ್ ಹೋಗೋದಾಗಿರ್ಬೋದು ಅಥವಾ ತಿನ್ನೋದಾಗಿರ್ಬೋದು, ಮಗುನೇ ತಿನ್ನಬೇಕು, ಮಗುನೇ ಅದ್ರ ಕೆಲಸ ಅದು ಮಾಡ್ಕೋಬೇಕು. ಹಾಗಿದ್ದು ಮಾತ್ರನೇ ಅದು ಸ್ಕೂಲ್ಗೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಆ ಮಗುಗೆ ಕೆಪಾಸಿಟಿ ಇದೆ ಅಂತ ಹೇಳಿಬಿಟ್ಟು ಸ್ಕೂಲಿಗೆ ತೊಗೊಳ್ತಾರೆ ಫ್ರೆಂಡ್ಸ್. ಅದು ಫಸ್ಟ್ ರೂಲ್ ಆಗಿರೋದ್ರಿಂದ ಇಲ್ಲಿ ಈ ಒಂದು ಶಾಲೆಗಳಲ್ಲಿ ಆಯಾ ಅನ್ನೋದು ಕಾನ್ಸೆಪ್ಟೇ ಇಲ್ಲ. ಆಯಾ ಅನ್ನೋದು ಇಲ್ಲಿ ಇಟ್ಕೊಂಡಿರೋದೇ ಇಲ್ಲ ಇವರು. ನೋಡಿ ಮಕ್ಕಳನ್ನೆಲ್ಲ ಯಾವ ರೀತಿಯಾಗಿ ಕಲರ್ಫುಲ್ಲಾಗಿ ಅವರು ಇನ್ವೈಟ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಏನಪ್ಪ ಅಂತಂದರೆ, ಒಂದು ಕ್ಲಾಸ್ ರೂಮ್ಗೆ 12 ಜನ ಅಥವಾ 16 ಜನ ಅಷ್ಟೇ ಇರ್ತಾರೆ. ಅದಕ್ಕಂటే ಜಾಸ್ತಿ ಜನ ಇರೋದಿಲ್ಲ. ಸಪೋಸ್ 24 ಜನ ಸ್ಟೂಡೆಂಟ್ಸ್ ತೊಗೊಂಡಿದ್ದಾರೆ ಅವರು ಅಂತ ಹೇಳಿದರೆ ಆ ಕ್ಲಾಸ್ ರೂಮ್ಗೆ 2 ಟೀಚರ್ ಇರ್ತಾರೆ. ಅಂದರೆ 12 ಮಕ್ಕಳಿಗೆ 1 ಟೀಚರ್ ಅಂತ ಕಂಪಲ್ಸರಿ ರೂಲ್ಸ್. ಅದು ತುಂಬ ಜನಗಳನ್ನ ದೊಂಬಿ ಥರ ಮಾಡ್ಕೊಳೋದೇ ಇಲ್ಲ. 12 ಜನಕ್ಕೆ 1 ಟೀಚರ್ ಅನ್ನೋದೇ ಕಾನ್ಸೆಪ್ಟು. ನೋಡಿ, ಇದು ನಮ್ಮ ಮೊಮ್ಮಗಳ ಕ್ಲಾಸ್ ರೂಮ್ ಆಗಿದೆ. ಅಂದರೆ UKGದು ಕ್ಲಾಸ್ ರೂಮ್. ಇದು ಯಾವ ರೀತಿ ಇದೆ ಅಂತ ನೋಡಿ, ಯಾವ ರೀತಿ ಫೆಸಿಲಿಟೀಸ್ ಇದೆ ಅಂತ ನೋಡಿ. ನಾವು ನೋಡಿ ನಮ್ಮ ಮೊಮ್ಮಗಳದ್ದು ಏನಿದೆ ಅವಳದು ಸಪ್ಲೈಸ್ ಎಲ್ಲ ಕೊಡೋಕ್ಕೆ ಬಂದಿದ್ದೀವಿ. ಅದರದ್ದೆಲ್ಲ ಅವಳ ಹೆಸರು ಬರೆದ್ಬಿಟ್ಟು ಅವ್ರು ಹೇಳಿರೋವಂಥ ಜಾಗದಲ್ಲಿ ಹೆಸರು ಬರೆದ್ಬಿಟ್ಟು ಇಟ್ಬಿಟ್ರೆ ಅವರು ಅದನ್ನು ವರ್ಷ ಪೂರ್ತಿ ಇಡೀ ಪೂರ್ತಿ ಮಗುದು ಯೂಸ್ ಮಾಡಿಬಿಟ್ಟು ಮತ್ತೆ ಅದನ್ನು ನೋಡಿ. ಇವ್ರ ಕ್ಲಾಸ್ ರೂಮ್ನಲ್ಲಿ 12 ಮೆಂಬರ್ಸ್ ಅಷ್ಟೇ ಇರೋದು ಸ್ಟೂಡೆಂಟ್ಸ್. 12 ಮೆಂಬರ್ಸ್ಗೆ 1 ಟೀಚರ್. ನೋಡಿ, ಹಾಗೆ ಕ್ಲಾಸ್ ರೂಮ್ ಒಳಗಡೆನೇ ಇವ್ರಿಗೆ ವಾಶ್ರೂಮ್ ವ್ಯವಸ್ಥೆ ಎಲ್ಲ ಇರುತ್ತೆ, ಹೊರಗಡೆ ಹೋಗಂಗೆ ಇಲ್ಲ. ಆಮೇಲೆ ಈ ಪ್ರತಿಯೊಂದು ವ್ಯವಸ್ಥಿತವಾಗಿ ಇದೆ ಕ್ಲಾಸ್ ರೂಮ್. ಹಾಗೆ ಇಲ್ಲಿ ಪ್ರಾಕ್ಟಿಕಲ್ ಎಜುಕೇಷನ್ ಮಕ್ಕಳಿಗೆ. ನೋಡಿ, ನಮ್ಮ ಮೊಮ್ಮಗಳು ಎಷ್ಟು ಖುಷಿಯಾಗಿ ಕ್ಲಾಸ್ ರೂಮ್ ಒಳಗಡೆ ಆಡ್ತಾ ಇದ್ದಾಳೆ. ಈ ರೀತಿಯಾಗಿ ಅಂತ ಅದನ್ನು ನಲಿಯುತ್ತಾ ಕಲಿ ಅನ್ನೋ ಕಾನ್ಸೆಪ್ಟ್ ಏನಿದೆ ನಮ್ಮ ಕಡೆ, ಅದೇ ರೀತಿ ಇಲ್ಲಿ ಕೂಡ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಗಿ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆರ್ ಯು ಹ್ಯಾಪಿ? ಚಾಮು ಹ್ಯಾಪಿ? ಮಕ್ಳಿಗೆ ನೋಡಿ ಯಾವ ರೀತಿ ಖುಷಿ ಸ್ಕೂಲ್ಗೆ ಹೋಗಿದ ತಕ್ಷಣ, ಅವ್ರ ಕ್ಲಾಸ್ ರೂಮ್ಗೆ ಹೋಗಿದ ತಕ್ಷಣ. ಹಾಗೆ ನೋಡಿ, ಇಲ್ಲಿ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ. ಆ ಮಗು ಬಗ್ಗೆ, ಮಗುದು ಏನೊಂದು ಅದರ ಹೆಸರಾಗಿರ್ಬೋದು ಅಥವಾ ಅದರ ಹಾಬೀಸ್ ಆಗಿರ್ಬೋದು, ಯಾವುದ್ರಲ್ಲಿ ಅದು ಇಂಟ್ರೆಸ್ಟ್ ಇದೆ ಅನ್ನೋದು ಎಲ್ಲನೂ ಬರೀತಾ ಇದ್ದಾರೆ. ನೋಡಿ, ಕ್ರೌಡ್ ಜಾಸ್ತಿ ಇದ್ದರೆ ಪೊಲೀಸ್ನವ್ರು ಕೂಡ ಇರ್ತಾರೆ. ನೋಡಿ, ಇದು ಮೊಮ್ಮಗಳ ಸ್ಕೂಲ್ ಮಿಸ್ ಹೆಸರು. ಅವ್ರು ಆ ರೀತಿ ಡಿಜಿಟಲ್ ಆಗಿ ಅವ್ರ ಮಕ್ಕಳನ್ನ ಇನ್ವೈಟ್ ಮಾಡ್ತಾ, ಪೇರೆಂಟ್ಸ್ನ ಇನ್ವೈಟ್ ಮಾಡ್ತಾ ಇಲ್ಲ. ಇದು ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಷನ್ ಮಾಡಿದ್ರು. ಹಾಗೆ ನೋಡಿ, ವರ್ಷ ಎಲ್ಲ ಆದಮೇಲೆ ಅವ್ರದ್ದು ಏನೆಲ್ಲ ಬರೆದಿದ್ದಾರೆ ಫೈಲ್ಸ್ಗೆ ಹಾಕಿ ಕೊಡ್ತಾರೆ. ಪ್ರತಿಯೊಂದು ರಿಟರ್ನ್ ಮಾಡ್ತಾರೆ. ಹಾಗೆ
ಅಷ್ಟೇ ಇಂಟ್ರೆಸ್ಟಾಗಿ ಪೇಜಿಂದ ಮೊದಲುಕೊಂಡು ಅವ್ರು ಕೊಡ್ತಾರೆ ನೋಡಿ, ಯಾರ್ಯಾರ್ದು ಅಂತ ಹೇಳಿ ಬರೆದು ಬಿಟ್ಟು ಅವರವರ ಥಿಂಗ್ಸ್ ಏನಿದೆ ಆಯಾ ಒಂದು ಇದರಲ್ಲಿ ಇಡಬೇಕು. ತುಂಬ ಕ್ರಿಯೇಟಿವ್ ಆಗಿ ಇಲ್ಲಿ ಎಜುಕೇಷನ್ ಹೇಳ್ಕೊಡ್ತಾರೆ. ನೀವೇ ನೋಡ್ತಾ ಇರ್ಬೋದು, ಒಂದು ಬರ್ತ್ಡೇ ಬೋರ್ಡ್ ಆಗಿರ್ಬೋದು, ಒಂದು ಟೀಚಿಂಗ್ ಬೋರ್ಡ್ ಆಗಿರ್ಬೋದು, ರೈಟಿಂಗ್ ಬೋರ್ಡ್ ಆಗಿರ್ಬೋದು, ಎಲ್ಲ ಡಿಜಿಟಲೇ ಆಗಿದೆ ಇಲ್ಲಿ. ಮಕ್ಕಳಿಗೆ ಇಲ್ಲಿ ಯಾವ ರೀತಿ ಫಸ್ಟ್ ರೆಕಗ್ನೈಸೇಷನ್, ಕಲರಿಂಗಿಗೆ ತುಂಬ ಇಂಪಾರ್ಟೆಂಟ್, ಆರ್ಟ್ ಕ್ರಾಫ್ಟ್ಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಲ್ಲೇ ಅವರು ಕಲಿಕೆಯನ್ನು ಹೇಳ್ಕೊಟ್ಬಿಡ್ತಾರೆ. ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲೇ ಅವರು ಕಲಿಕೆ ಎಲ್ಲ ಹೇಳ್ಕೊಡ್ತಾರೆ. ಇದು ನೋಡಿ ಫಸ್ಟ್ ಸ್ಟ್ಯಾಂಡರ್ಡ್ ಎಬೋವ್ ಮಕ್ಕಳಿಗಾಗಿ ವಾಶ್ರೂಮ್ಸ್. ಇದು ಎಷ್ಟು ಹೈಜೆನಿಕ್ ಆಗಿಟ್ಟಿದ್ದಾರೆ, ನೀವೇ ನೋಡ್ತಾ ಇರ್ಬೋದು. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಆಗಿತ್ತು. ಗೌರ್ಮೆಂಟ್ ಸ್ಕೂಲ್ಸ್ ಈ ರೀತಿ ಇರುತ್ತೆ, ಎಜುಕೇಷನ್ ಈ ರೀತಿ ಇರುತ್ತೆ, ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನೋಟಿಸ್ ಬೋರ್ಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲರ್ ಆಗಿ. ಹಾಗೆ ಅವರು ಒಂದು ಏನು ಸ್ಕೂಲಿಂದ ಇದಿದೆ ಇದೆಲ್ಲ ಹಾಕ್ಕೊಂಡಿದ್ದಾರೆ. ಇದು ನೋಡಿ, ಇದೊಂದು ಯಾವುದು ಅಂತೀರಾ, ಇದು ನಮ್ಮ ಒಂದು ಭಾಷೆನಲ್ಲಿ ಹೇಳೋದಾದರೆ ಇದು ಪ್ರೀ ನರ್ಸರಿ ಕ್ಲಾಸ್ ರೂಮ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇಬ್ಬರು ಟೀಚರ್ ಇರ್ತಾರೆ, ಅಂದರೆ 24 ಮೆಂಬರ್ಸ್ ಅಥವಾ 16 ಮೆಂಬರ್ಸ್ ಮೇಲಿದ್ದಾರೆ ಅಂದರೆ ಇಬ್ಬರು ಟೀಚರ್ಸ್ ಇದ್ದೇ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ ವಾಶ್ರೂಮ್ ಒಳಗಡೆನೇ ಇರುತ್ತೆ, ಹ್ಯಾಂಡ್ ವಾಶ್ ಮಾಡ್ಕೊಳೋದಕ್ಕೆ ಎಲ್ಲ. ಮಗು ತಾನಾಗೇ ಹೋಗುತ್ತೆ, ತನ್ನ ಕೆಲಸ ತಾನಾಗೆ ಸ್ವತಂತ್ರವಾಗಿ ಮಾಡಿಕೊಳ್ಳುತ್ತೆ. ಆ ರೀತಿ ಪೇರೆಂಟ್ಸ್ ಕೂಡ ಅದೇ ರೀತಿ ಸ್ವತಂತ್ರವಾಗಿ ಬೆಳೆಸಿರ್ತಾರೆ. ಟೀಚರ್ಸ್ ಕೂಡ ಅದನ್ನೇ ರೂಲ್ಸ್ ಅಂತಲೇ ಹೇಳಿರ್ತಾರೆ. ಇಲ್ಲಿ ಅದೊಂದು ದೊಡ್ಡ ರೂಲ್ ಆಗಿದೆ ಅದು. ಎಲ್ಲ ಒಂದು ಕ್ಲಾಸುಗಳನ್ನಲ್ಲೂ ಪೇರೆಂಟ್ಸ್ ಎಲ್ಲರೂ ನೋಡಿ ಅವ್ರದ್ದು ಏನಿದೆ ಸಪ್ಲೈಸ್ ಇದೇನಿದೆ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಕೂಡ ನೋಡಿ, ಇದು 24 ಜನದ ಕ್ಲಾಸ್ ರೂಮ್ ಇದು. ಇಲ್ಲಿ ಕೂಡ ಇಬ್ಬರು ಟೀಚರ್ಸ್ ಇದ್ದರು, ಇಬ್ಬರು ಹೊರಗಡೆ ಇದ್ದಾರೆ, ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಇದ್ರು. ಎಷ್ಟು ಕಲರ್ಫುಲ್ಲಾಗಿ ಅವರು ಮಾಡಿದ್ದಾರೆ ನೋಡಿ ಕ್ಲಾಸ್ ರೂಮ್ನ. ಬರ್ತ್ಡೇ ಚಾರ್ಟ್ ಮಾಡಿದ್ದಾರೆ ನೋಡಿ. ಒಂದು ಕಲರ್ಸ್ ಮುಖಾಂತರ ಮಕ್ಕಳ ಅಟ್ರ್ಯಾಕ್ಷನ್ ಆಗೋದೇ ಕಲರ್ಸ್ಗೆಲ್ಲ. ಹಾಗಾಗಿ ಎಲ್ಲ ಕಲರ್ಫುಲ್ಲಾಗಿಟ್ಟಿದ್ದಾರೆ ಇವರು. ಆಮೇಲೆ ಇವರು ಓರಲ್ಗೆ ಹೆಚ್ಚು ಒತ್ತು ಕೊಡ್ತಾರೆ. PK3 ಅಥವಾ PK4 ಮಕ್ಕಳಿಗೆ ರೈಟಿಂಗ್ ಇರೋದಿಲ್ಲ, ಓರಲ್ಗೆ ಇವರು ಹೆಚ್ಚು ಒತ್ತು ಕೊಡ್ತಾರೆ. ಓರಲಿಂದನೇ ಮಗು ಎಲ್ಲ ಕಲಿಯೋ ಥರ ಪ್ರಾಕ್ಟಿಕಲ್ ನಾಲೆಡ್ಜಿಂದ ಎಜುಕೇಷನ್ ಕೊಡ್ತಾರೆ ಇಲ್ಲಿ. ಏನಪ್ಪ ಅಂತಂದರೆ ಅಮೇರಿಕಾದಲ್ಲಿ ಸ್ಕೂಲ್ PK3 ಹಿಡಿದು 12ನೇ ಕ್ಲಾಸ್ವರೆಗೂ ಫ್ರೀ ಎಜುಕೇಷನ್, ಫ್ರೀ ಬಸ್ ಫೆಸಿಲಿಟೀಸ್ ಇದೆ. ಬಸ್ ಯಾವ ರೀತಿ ಇರುತ್ತೆ ಅನ್ನೋದು ಮುಂದಿನ ವೀಡಿಯೋದಲ್ಲಿ ನೋಡಿಸ್ತೀನಿ. ಹಾಗೆ ಇಲ್ಲಿ ದೊಡ್ಡ ಲೈಬ್ರರಿ ಇದೆ, ಹಾಗೆ ಆಡ್ಕೊಳ್ಳೋದಕ್ಕೆ ಪ್ಲೇಗ್ರೌಂಡ್ ಕಡೆ ಇದೆ. ನಾವು ಓದಿದ ದಿನ ಅದು ಕ್ಲೋಸ್ ಮಾಡಿದರು. ಫ್ರೀ ಎಜುಕೇಷನ್ ಅಂದರೆ ನಮ್ದು ಏನಿದೆ ಸ್ಕೂಲ್ ಸಪ್ಲೈಸ್ಗಷ್ಟೇ ನಾವು ತೊಗೊಂಡೋಗಿ ಕೊಡಬೇಕಾಗಿರೋದು. ಇನ್ನೆಲ್ಲ ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ. ಎಜುಕೇಷನ್ದೆಲ್ಲ ಗೌರ್ಮೆಂಟೇ ನೋಡ್ಕೊಳ್ಳುತ್ತೆ. 12ನೇ ಕ್ಲಾಸ್ವರೆಗೂ ನಾವು ₹1 ಕೂಡ ಕಟ್ಟೋ ಹಾಗಿಲ್ಲ. ಅದೊಂದು ಆಲ್ಮೋಸ್ಟ್ 90% ಅಮೇರಿಕನ್ಸ್ ಇದೇ ರೀತಿ ಎಜುಕೇಷನ್ ತೊಗೊತಾ ಇರೋದು. ಸ್ಕೂಲ್ ಟೈಮಿಂಗ್ಸ್ ಏನಿದ್ರು ಬೆಳಿಗ್ಗೆನೇ ಸ್ಕೂಲ್ ಇರುತ್ತೆ ಇವ್ರಿಗೆ. 7:30 2 ಗಂಟೆಗೆ ಮಕ್ಕಳಿಗೆ ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಕೂಲಲ್ಲೇ ಇವ್ರಿಗೆ ಕೊಡ್ತಾರೆ. ಸ್ಕೂಲಲ್ಲೇ ಮಕ್ಕಳಿಗೆ ಈಸಿಯಾಗಿ ತಿನ್ನುವಂಥ ಹಾಲು ಮತ್ತು ಹಣ್ಣು, ಜ್ಯೂಸ್ ಮತ್ತು ಈ ಸೆರೆಲ್ಸ್ ಎಲ್ಲ ಏನಿರುತ್ತೆ ಆ ಥರದ್ದು ತೊಗೊಂಡು ಮಕ್ಕಳು ಅವರೇ ಸ್ವತಂತ್ರವಾಗಿ ಅವ್ರಿಗೆ ಯಾವ್ದು ಇಷ್ಟನೋ ಅದು ತೊಗೊಂಡು ಕ್ಲಾಸ್ ರೂಮ್ಗಳಿಗೆ ಹೋಗಿ ಅವರೇ ಸ್ವತಂತ್ರವಾಗಿ ತಿನ್ನಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.